ಟೈಮ್ ಆಗೈತಿ. ಅಖಿಲ ಕರ್ನಾಟಕ ರಾಜ್ಕುಮಾರ್ ಅವರ ದಿನೊಳಗೆ ಪುಣ್ಯತಿಥಿ ಅಂಗವಾಗಿ ಕನಕದಾಸ ಅನಾಥಾಶ್ರಮದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅವರ ಸಂಘದ ವತಿಯಿಂದ ಈ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮಲ್ಲೇಶ್ ಗದಾರ್ ಅವರು ಮತ್ತು ಖಜಾಂಚಿ ಬಸವರಾಜ ಕಳಸ ಬಸವಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಲ್ಲೇಶ್ ಗದಾರ್ ಅವರು ನಿರ್ಮಾಣವಾಗಿ ವಿನಂತಿ. ನಮಸ್ಕಾರ. ಇವತ್ತು ದಿವಸದಲ್ಲಿ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ 17ನೇ ಪುಣ್ಯಸ್ಮರಣೆಯನ್ನು ಇವತ್ತು ಈ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತು ಕರ್ನಾಟಕದಾದ್ಯಂತ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ 17ನೇ ಪುಣ್ಯಸ್ಮರಣೆಯನ್ನು ಇವತ್ತು ಅನಾಥಾಶ್ರಮದಲ್ಲಿ ಕನಕದಾಸ ಅನಾಥಾಶ್ರಮದಲ್ಲಿ ನಾವೆಲ್ಲ ಆಚರಿಸುವುದು ಭಾಳ ಸಂತೋಷದ ವಿಷಯ. ಯಾಕಂದರೆ ಈ ಬೇರೆ ಕಡೆ ಎಲ್ಲ ನಾವು ಮಾಡಿದ್ರು ಕರ್ತ ಇರೋಂಗಿಲ್ಲ. ಇವತ್ತು ದಿವಸದಲ್ಲಿ ಅನಾಥಾಶ್ರಮದಲ್ಲಿ ಇವತ್ತು ರಾಜ್ಕುಮಾರ್ ಅವರು ಕೂಡ ಅನಾಥಾಶ್ರಮದ ಬಗ್ಗೆ ಭಾಳ ಪ್ರೀತಿ ಇದ್ದರು. ಅವ್ರ ಪ್ರೀತಿ, ಅವರ ಅನಿಸಿಕೆ ಏನು ನಾವು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದ್ದೀವಲ್ಲ, ಅವರ ಒಂದು ನಡೆಯಲ್ಲಿ ಇವತ್ತು ನಮಗೆ ಒಂದು ಮಾದರಿಯನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ ರಾಜ್ಕುಮಾರ್ ಅವರು. ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟು ಹೋಗಿದ್ದಾರೆ. ಅದರ ಪ್ರಕಾರ ಕೂಡ ಇವತ್ತು ನಮ್ಮ ಸಂಘ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ನಡೆಯಲ್ಲಿ ಅವರು ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ನಾವು ಇವತ್ತು ದಿವಸದಲ್ಲಿ ಭಕ್ತ ಈ ಕನಕದಾಸ ಆಶ್ರಮದಲ್ಲಿ ನಾವೆಲ್ಲ ಮಕ್ಕಳ ಒಟ್ಟಿಗೆ ಈ ಪುಣ್ಯಸ್ಮರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಇದಕ್ಕೆಲ್ಲ ನಮ್ಮ ಕಾರ್ಯದರ್ಶಿಗಳು ಬಸವರಾಜ ಅವರು, ನಂಜಂಡವರು ಇವತ್ತಿನ ದಿವಸದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ವಂದನೆ ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಪುಣ್ಯಸ್ಮರಣೆ ಅಂಗವಾಗಿ ನಿಮಗೆಲ್ಲ ವಂದನೆ ಸಲ್ಲಿಸುತ್ತೇನೆ. ಅವರ ವಿಷಯವಾಗಿ ಇವತ್ತು ಭಾಳ ಸಂತೋಷವಾಗಿ ಈ ಸಂದರ್ಭದಲ್ಲಿ ನಾನು